ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ಶಿವಮೊಗ್ಗದಿಂದಲೇ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗಾಗಲೇ ಮೂಲ ಹಾಗೆ ಮತ್ತೊಂದು ಪಕ್ಷದಿಂದ ಈಚೆ ಪಕ್ಷ ಬಂದಿರುವಂತದ್ದು, ಅಂದ್ರೆ ಅಲ್ಲಿ ಯಾರು ಇದ್ದಾರೆ ಅವ್ರದ್ದೀಗ ಬುಗಿಲು ಹೇಳ್ತಾ ಇರುವಂತ. ಆದ್ರೆ ಈಗ ಬಹಳ ಪ್ರಮುಖವಾಗಿ ಎಷ್ಟರ ಮಟ್ಟಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತೆ. ಆದ್ರೆ ಈಗ ಅಲ್ಲಿ ಇರುವಂತದ್ದು ಮೂಲ ಕಾಂಗ್ರೆಸ್ನವರ ಸಮಸ್ಯೆ ಏನ್ ಹಾಗಾದ್ರೆ ಅಂತ. ನಿಕೇಶ್ ನೋಡಿ, ಇಲ್ಲಿ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಜಿಲ್ಲಾಧ್ಯಕ್ಷರು, ಇವರಿಬ್ರು ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸ್ತಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಡೆಗಣಿಸ್ತಿದ್ದಾರೆ ಅಂತೇಳಿ ಈಗ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಏನಿದೆ, ಅದರ ಕಚೇರಿ ಏನಿದೆ ಶಿವಮೊಗ್ಗದ ಜಿಲ್ಲಾ ಅಧ್ಯಕ್ಷರ ಕಚೇರಿ ಮುಂಭಾಗದಲ್ಲಿ ಕೂತು ಈಗ ಕೆಲ ಕಾಂಗ್ರೆಸ್ನ ಕಾರ್ಯಕರ್ತರು ಇಲ್ಲಿ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಗೇಟ್ನ ಮುಂಭಾಗದಲ್ಲಿ ಕೂತು ಕಾಂಗ್ರೆಸ್ ವಿರುದ್ಧವಾಗಿ ಜೈಕಾರವನ್ನು ಹಾಕ್ತಾ ಇದ್ರು ಕೂಡ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಧು ಬಂಗಾರಪ್ಪ ಅವರ ವಿರುದ್ಧ ಇವರು ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇಲ್ಲಿರೋನ ಕೆಲವ್ರನ್ನ ಮಾತಾಡ್ತೀನಿ. ಈಗ ನೋಡಿ, ಕಾಂಗ್ರೆಸ್ನ ಕಚೇರಿ ಮುಂದೆ ಕೂತು ನ್ಯಾಯ ಬೇಕು ಅಂತೇಳಿ ಕೇಳ್ತಾ ಇರುವಂಥ ಕಾರ್ಯಕರ್ತರು. ಸರ್, ನನಗೆ ಈ ಪ್ರಮುಖವಾಗಿ ಯಾವ ರೀತಿಯಾಗಿ ಇಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗ್ತಾ ಇದೆ, ಏನು ಆರೋಪ ನಿಮ್ಮದು? ನೋಡಿ, ಶಿಕಾರಿಪುರ ತಾಲೂಕಿನಲ್ಲಿ 40 ವರ್ಷಗಳ ರಾಜಕಾರಣದಲ್ಲಿ ಬರೀ ಇದೇ ರೀತಿಯೇ ನಡ್ಕೊಂಬಂದಿರೋದು. ಪ್ರಾಮಾಣಿಕ ಕಾರ್ಯಕರ್ತರು ಇವತ್ತು ಅತಂತ್ರ ಸ್ಥಿತಿಲಿದ್ದಾರೆ. ಈ ಅತಂತ್ರ ಸ್ಥಿತಿಗೆ ಇವರ ದ್ವಂದ್ವ ನೀತಿಗಳೇ ಕಾರಣ. ಈಗಿನ ಜಿಲ್ಲಾ ಮಂತ್ರಿಗಳು ಯಾವುದೇ ಇವರಿಗೆ ಆದೇಶ ಕೊಟ್ಟು ತಾಲೂಕು ಅಧ್ಯಕ್ಷರಿಗೆ, ಈಗಿನ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳು ತಾಲೂಕು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಗೋಣಿ ಮಾಲ್ತೇಶ್ರವರಿಗೆ, ಶಿಕಾರಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಹುಲ್ಮಾರ್ ಅವರಿಗೆ, ಗಂಗಾಧರ್ ಅವರಿಗೆ ನೀವು ನಿಗಮ ಮಂಡಳಿಗಳಿಗೆ, ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾ ಆಡಳಿತದಲ್ಲಿ ನೇಮಕಾತಿ ಮಾಡ್ತಕ್ಕಂಥ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರ ಪಟ್ಟಿ ಕೊಡಿ ಅಂತ ಕೇಳಿ ಆ ಪಟ್ಟಿನ ತೆಗೆದುಕೊಂಡು ಹೋಗಿ ಇವತ್ತು ಅದನ್ನು ಬೇರೆಯವರಿಗೆ, ಬೇರೆ ಏನು ಬಿ ಜೆ ಪಿಲಿದ್ದು ಅವ್ರು ಏನು ಬಿ ಜೆ ಪಿ ನನ್ನ ತಾಯಿ ಅಥವಾ ಬಿ ಜೆ ಪಿ ನನ್ನ ತಾಯಿ, RSS ನಮ್ಮ ಅಪ್ಪ ಅಂತ ಹೇಳ್ತಿದ್ರು, ಅವರನ್ನು ಇವತ್ತು ಒಪ್ಕೊಳ್ಳೋ ಅಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ನಮಗೆ ನೋವು ತರ್ತಕ್ಕಂಥದ್ದು. ಮುಂದಿನ ನಡೆ ಏನು ನಿಮ್ಮದು? ಮುಂದಿನ ನಡೆ ಏನು ಅಂದರೆ, ನಾವು ಏನು ಜಿಲ್ಲಾ ಮಂತ್ರಿಗಳ ಈ ದ್ವಂದ್ವ ನೀತಿ ಇದೆ, ಇದ್ರ ವಿರುದ್ಧ ಹೋರಾಟ. ಎಲೆಕ್ಷನ್ ಇದೆ, ಎಲೆಕ್ಷನ್ ಟೈಮಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗಲ್ವಾ ಈ ರೀತಿಯಾದಂಥ ಹೋರಾಟ? ನೋಡಿ, ಕಾಂಗ್ರೆಸ್ ಪಕ್ಷದ ಮತಗಳು ಎಲ್ಲೂ ಹೋಗಲ್ಲ. ನಮ್ಮನ್ನ ಅದೇ ರೀತಿ ಅವ್ರು ಪರಿಗಣಿಸಿರ್ತಕ್ಕಂಥದ್ದು. ಇವರನ್ನ ನಾವು ಎಷ್ಟೇ ತುಳಿದ್ರು ಈ ಹಿಂದುಳಿದ ಇರ್ತಕ್ಕಂಥ, ಅಲ್ಪಸಂಖ್ಯಾತರಾಗಿರ್ತಕ್ಕಂಥ, ಬಡವರಾಗಿರ್ತಕ್ಕಂಥ, ದೀನದಲಿತರಾಗಿರ್ತಕ್ಕಂಥ ಜನರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆಯವರಿಗೆ ಓಟ್ ಹಾಕಲ್ಲ. ಇವ್ರನ್ನ ಎಷ್ಟು ಜಿಲ್ಲಾಧ್ಯಕ್ಷರು ಈಗ ಜಿಲ್ಲಾಧ್ಯಕ್ಷರು ಕಚೇರಿಯಲ್ಲಿ ಇಲ್ಲ, ಏನು ಮಾಡ್ತೀರಿ? ಈಗ ಬರ್ತಾ ಇದ್ದಾರೆ, ಇನ್ನೇನು ಬರ್ತಾ ಇದ್ದಾರೆ. ಬಂದಾಗ ಅವರಿಗೆ ಮನವಿ ಸಲ್ಲಿಸ್ತೇವೆ. ಯಾಕೆಂದರೆ ಅವರಿಗೂ ಇದು ತಿಳಿದೇ ಆಗಿದೆಯೇನೋ ಅನ್ನೋ ಕಾರಣಕ್ಕೆ ಅವರಿಗೆ ನಾವು ಏನು ನಮಗೆ ಎಂಡೋರ್ಸ್ಮೆಂಟ್ ಕೊಟ್ಟಿದ್ರು ಅದನ್ನು ಅವ್ರಿಗೆ ತೋರಿಸಿ ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀವಿ. ನಿಕೇಶ್, ಇದು ಇಲ್ಲಿ ಇರುವಂಥ ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ. ಜಿಲ್ಲಾಧ್ಯಕ್ಷರು ಬಂದ ಮೇಲೆ ನಮ್ಮ ಮನವಿಯನ್ನು ಕೊಡ್ತೀವಿ ಅಂತೇಳಿ ಈಗಲೂ ಕೂಡ ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ಕೂತು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಡೀಟೇಲ್ಸ್ಗೆ.